ಪ್ರಧಾನಿ ಮೋದಿ ನಿವಾಸದಲ್ಲಿ ಮಹತ್ವದ ಚರ್ಚೆ ಶುರುವಾಗಿದೆ. ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಪ್ರಧಾನಿಯವರನ್ನ ಭೇಟಿ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಅದಾದ್ಮೇಲೆ ಚೀಫ್ ಡಿಫೆನ್ಸ್ ಸ್ಟಾಫ್ ಸೇನಾ ದಂಡನಾಯಕರು ಅನಿಲ್ ಚೌಹಾಣ್ ಅವರ ಜೊತೆಗೂ ಕೂಡ ಮೋದಿ ಚರ್ಚೆ ಮಾಡ್ತಾರೆ. ರಾಜನಾಥ್ ಸಿಂಗ್ ಪ್ರಧಾನಿ ಮೋದಿಯವರನ್ನ ಭೇಟಿ ಮಾಡಿ ಎಲ್ಲ ವಿವರಗಳನ್ನು ಹೇಳಿದ್ದಾರೆ. ಕಳೆದ ಬಾರಿ ನಡೆದಂಥ ಆಪರೇಷನ್ ಸಂದರ್ಭದಲ್ಲೂ ಕೂಡ ದೇಶದ ಪ್ರಧಾನಿ ಒಂದು ನಿಮಿಷ ಕಣ್ಣು ಮುಚ್ಚಿರಲಿಲ್ಲ. ನಿನ್ನೆ ಕೂಡ ಅಷ್ಟನ್ನೇನೆ. ನಿನ್ನೆ ಕೂಡ ಪ್ರತಿ ಹಂತದಲ್ಲೂ ಕೂಡ ಅವರು ಮಾಹಿತಿನ ಪಡಿತಾ ಇದ್ರು. ಪ್ರತಿ ಹಂತದಲ್ಲೂ ಕೂಡ ರಾಜನಾಥ್ ಸಿಂಗ್ ಪ್ರಧಾನಿ ಮೋದಿಯವರನ್ನ ಭೇಟಿ ಮಾಡಿದ್ದಾರೆ. ಮಹತ್ವದ ಚರ್ಚೆ ನಡೀತಾ ಇದೆ. ಎಷ್ಟು ದಿವಸ ಸಹಿಸ್ಕೋಬೇಕ್ರಿ ಈ ಪಾಪಿಗಳನ್ನ? ಎಷ್ಟು ದಿವಸ ಸಹಿಸ್ಕೋಬೇಕು ಇವ್ರನ್ನ? ಯಾವ ಕಾರಣಕ್ಕೋಸ್ಕರ ಸಹಿಸ್ಕೋಬೇಕು? ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಭಾರತ ಎಂದಾದರೂ ತನಿಗೆ ತಾನೇನೆ ಬೇರೆ ದೇಶದ ಮೇಲೆ ಯುದ್ಧ ಸಾರಿರುವಂಥದ್ದು ಶತಮಾನಗಳಿಂದ ಅಲ್ಲ, ಸಹಸ್ರಮಾನಗಳಿಂದ ತಗೊಳ್ಳಿ ನೀವು. ಇತಿಹಾಸದ ಪುಟಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇಲ್ಲ. ಯಾರು ಬಂದರೂ ಕೂಡ ಬನ್ನಿ, ಬಂದಿರುವಂಥವ್ರಿಗೆ ಮೊದಲ ಆದ್ಯತೆ ಬನ್ನಿ ಅಂತ. Behind the Indian military, and we support the government in another action against the terrorists. ಅವ್ರಿಗೆ ಗೊತ್ತಿದೆ ಸ್ಥಿತಿಗತಿಗಳೇನು ಅಂತ ಹೇಳಿ ಅಂತ. ಯಾಕೆ ಆಂಟನಿ ಮಾತಾಡ್ತಾ ಇದ್ರು ನೋಡಿ, ಪಾಕಿಸ್ತಾನದ ಮಸೀದಿ ಒಂದು ಧ್ವಂಸಗೊಂಡಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಕ್ಷಿಪಣಿಗಳು ಬದ್ದು ಬಡಿದಿವೆ ಅಂತ. ಅಲ್ಲಿ ಜನ ಕಂಗಾಲಾಗಿದ್ದೋಗಿದ್ದಾರೆ ನೋಡಿ. ಇನ್ನೂ ಮದುವೆ ಆಗಿಲ್ಲ, ಇನ್ನೂ ಸಪ್ತಪದಿ ತುಳಿದಿಲ್ಲ, ಆಗಲೇ ಇವರು ಬೇಕಿದ್ರೆ ಯುದ್ಧ ನಿಲ್ಲಿಸ್ತಾರೆ ಅಂದರೆ ನಿಲ್ಲಿಸ್ಬಿಡ್ಲಿ, ಬೇಕಿದ್ರೆ ನಾವು ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಒಬ್ಬ ಸಚಿವ ಹೇಳ್ತಾನೆ ಅಂತಂತಂದರೆ ಇವ್ರು ಎಂಥ ನರಿಬುದ್ಧಿ ಜನಗಳು, ಎಂಥ ಹೇಡಿಗಳಿರಬೇಕು ನೀವು ಯೋಚನೆ ಮಾಡಿ. ಯೋಚನೆ ಮಾಡಿ ಎಂಥ ಜನಗಳಿರಬೇಕು ಅಂತ. ಎಂಥ ದೇಶ ನಡೆಸ್ತಿರ್ಬೇಕು ಇವರು. ದೇಶದ ಸ್ಥಿತಿಗತಿಗಳು ಎಷ್ಟರ ಮಟ್ಟಿಗೆ ಇರಬೇಕು, ಇದು ಸಂಗತಿ.